ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಿವೇದಿತಾ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಪರ್ಸನ್ನ, ಇಲ್ಲ ನನ್ನ ಲೈಫಲ್ಲಿ ನಾನೇನೋ ಅಂದ್ಕೊತೀನಿ ಬಟ್ ಅದೇನೋ ಆಗ್ತಿದೆ, ಇಲ್ಲ ನಾನೇನೋ ಒಬ್ಬರನ್ನ ಮೀಟ್ ಆಗಬೇಕಂತ ಅಂದ್ಕೊತೀನಿ ಬಟ್ ಅದು ಯಾವುದೋ ಬೇರೆ ರಾಂಗ್ ಪೀಪಲ್ನ ನಾನು ಮೀಟ್ ಆಗೋವಂಥ ಒಂದು ಡೆಸ್ಟಿನಿ ಆಗ್ತಿದೆ. ಈ ಥರ ನಿಮ್ಮ ಲೈಫಲ್ಲಿ ಏನೋ ಆಗ್ತಿದೆ ಬಟ್ ಅದರಿಂದ ನೀವು ಒಂದು ನೆಗೆಟಿವ್ ಥಾಟ್ಸಲ್ಲಿ ನೀವು ಶಿಫ್ಟ್ ಆಗಿದ್ದೀರಾ, ಇಲ್ಲ ತುಂಬ ನೆಗೆಟಿವಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಇದ್ದರೆ ನೀವು ಹೇಳಿದ ಜಾಗದಲ್ಲಿದ್ದೀರಾ. ಈ ವಿಡಿಯೋ ನಿಮಗೋಸ್ಕರ. ಯಾವುದಾ ಮೆಥಡ್ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ, ಇಟ್ ಈಸ್ ನನ್ ಅದರ್ ದ್ಯಾನ್ ಜರ್ನಲಿಂಗ್ ಮೆಥಡ್. ಜರ್ನಲಿಂಗ್ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಲೈಫಲ್ಲಿ ಆಗಿರೋವಂತಹ ಒಂದು ಥಾಟ್ಸ್ನ ನೀವು ಕೂತ್ಕೊಂಡು ಬರೆಯೋದು. ನಿಮ್ಮ ಫಿಯರ್ಸ್, ನಿಮ್ಮ ಥಾಟ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಎಮೋಷನಲ್ ಕೆಪಾಸಿಟಿ, ಇಲ್ಲ ಎಮೋಷ್ನಲ್ ಬ್ಯಾಲೆನ್ಸ್, ನಿಮ್ಮ ಮೈಂಡ್ ಸೆಟ್, ನಿಮಗೆ ಏನೇನು ತಲೆ ಒಳಗೆ ಓಡ್ತಾ ಇದೆ ಅದ್ರ ಬಗ್ಗೆ ನೀವು ಬರೆಯುವಂಥ ಒಂದು ಪ್ರಕ್ರಿಯೆ. ಇದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಕ್ಲಾರಿಟಿ, ಸೆಲ್ಫ್ ರಿಫ್ಲೆಕ್ಷನ್ ಮತ್ತು ನಿಮ್ಮ ಲೈಫ್ ಟ್ರ್ಯಾಕಿಂಗ್ ಇಂದ ಏನಾಗಿತ್ತು ಅನ್ನೋ ಒಂದು ಟ್ರ್ಯಾಕಿಂಗ್ ಕೂಡ ನೀವು ಈ ಮೆಥಡಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಡೈಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಯಿತು, ಎಲ್ಲಿ ತುಂಬ ನಾನು ಖುಷಿಯಾಗಿದ್ದೆ, ಎಲ್ಲಿ ಬೇಜಾರಾಗಿದ್ದೆ, ನೆಕ್ಸ್ಟ್ ಡೇ ಎಲ್ಲಿ ಖುಷಿಯಾಗಿದೆ, ನಾನು ಇಲ್ಲಿ ಬೇಜಾರಾಗಿದೆ, ಈ ಥರ ನೀವು ಎವ್ರಿ ಡೇ ಟ್ರ್ಯಾಕ್ ಮಾಡ್ತಾ ಹೋದರೆ ಒಂದಿನ ನೀವು ಕೂತ್ಕೊಂಡು ತಿರುಗಿ ನೋಡಿದಾಗ ನಿಮಗೆ ನಾನು ಇಲ್ಲಿವರೆಗೂ ರೀಚ್ ಆಗಿದ್ದೀನ ಅಂದರೆ ನೀವು ಅಷ್ಟೊಂದು ಎಮೋಷ್ನಲಿ ಡೌನ್ ಇದ್ದಂಥ ಪರ್ಸನ್, ನಾನು ಇಷ್ಟು ಪಾಸಿಟಿವ್ ಆಗಿ ನನ್ನ ಲೈಫು ನೆಗೆಟಿವಿಂದ ಪಾಸಿಟಿವ್ ಶಿಫ್ಟ್ ಆಗಿದೆಯಾ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಿಮಗೆ ಒಂದು ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆ ಬೆಳವಣಿಗೆ ನೋಡಿ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಲೈಫಲ್ಲಿ. ಜರ್ನಲಿಂಗಲ್ಲಿ ನಮಗೆ ತುಂಬ ಟೈಪ್ ಸಿಗುತ್ತೆ. ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್, ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್, ಬುಲೆಟ್ ಜರ್ನಲಿಂಗ್, ಡೈಲಿ ಜರ್ನಲಿಂಗ್, ಸೆಲ್ಫ್ ಡಿಸ್ಕವರಿ ಜರ್ನಲಿಂಗ್, ಎಮೋಷನಲ್ ರಿಲೀಸ್ ಜರ್ನಲಿಂಗ್, ಈ ಥರ ತುಂಬ ವೆರೈಟೀಸ್ ಟೈಪ್ಸ್ ಆಫ್ ಜರ್ನಲಿಂಗ್ ಇದೆ. ನಾವಿವತ್ತು ಮಾತಾಡ್ತಾ ಇರೋದು ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಈಸ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ವಾಟ್ ಈಸ್ ಗ್ರ್ಯಾಟಿಟ್ಯೂಡ್? ನಿಮಗೆ ಲೈಫಲ್ಲಿ ನಿಮಗೆ ಪ್ರತಿಯೊಂದು ಕ್ಷಣಕ್ಕೆ ನಿಮಗೆ ಬೇಕಾಗಿರುವಂಥ ಒಂದು ಕೃತಜ್ಞತಾ ಭಾವ. ನೀವು ಯಾರೋ ನಿಮಗೆ ಹೆಲ್ಪ್ ಮಾಡಿದರು, ಆ ಕೃತಜ್ಞತೆ ನಿಮಗೆ, ನೀವು ಬದುಕಿರೋ ತನಕ ಆ ಕೃತಜ್ಞತೆಯನ್ನು ನೀವು ಪ್ರತಿದಿನ ನೆನೆಸ್ಕೋಬೇಕು. ಆ ಕೃತಜ್ಞತಾ ಭಾವನೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಎಕ್ಸಾಂಪಲ್, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ನೀವು ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಕೃತಜ್ಞತೆ. ಊಟ ಮಾಡ್ತೀರಾ, ಊಟ ಸಿಕ್ಕಿದೆ, ಅದಕ್ಕೆ ಕೃತಜ್ಞತೆ. ನೀವು ಎಕ್ಸಿಸ್ಟ್ ಆಗಿದ್ದೀರಾ, ಬದುಕಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಫಿಟ್ ಆಗಿದ್ದೀರಾ, ಅದೆಲ್ಲದಕ್ಕೂ ಒಂದು ಕೃತಜ್ಞತೆ. ಆ ಕೃತಜ್ಞತಾ ಭಾವದಿಂದ ನಾವು ಬದುಕ್ತಾ ಇದ್ದರೆ ನಮ್ಮ ಜೀವನ ನಮ್ಮನ್ನು ಒಂದು ಘಟ್ಟಕ್ಕೆ ತೆಗೆದುಕೊಂಡು ನಿಲ್ಲಿಸುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂಥದ್ದು ತುಂಬ ಸಿಂಪಲ್ ಮೆಥಡ್, ಬಟ್ ಇಟ್ ಈಸ್ ಅ ಪವರ್ಫುಲ್ ಎಫೆಕ್ಟಿವ್ ಮೆಥಡ್. ಇದು ನಮ್ಮ ಜೀವನದಲ್ಲಿ ಬೆಳಗ್ಗೆಯಿಂದ ನಮಗೆ 24 hours ಟೈಮ್ ಇರುತ್ತೆ. ಆ 24 hoursಲ್ಲಿ ನಮಗೆ ಅಂತ ನಾವು ಒಂದು 5 ನಿಮಿಷ ಎತ್ತಿಟ್ಟು ಆ 5 ನಿಮಿಷದಲ್ಲಿ ನಮ್ಮ ದಿನದಲ್ಲಿ ಆಗುವಂತಹ ಒಂದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಏನೋ ಒಂದು ಘಟನೆಯನ್ನು ಅಪ್ರಿಷಿಯೇಟ್ ಮಾಡುವಂತಹ ಒಂದು ಪ್ರಕ್ರಿಯೆ. ಸ್ಟಡೀಸ್ ಕೂಡ ಪ್ರೂವ್ ಮಾಡಿದೆ, ಯಾರು ಡೈಲಿ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ನ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಲೈಫಲ್ಲಿ ಕಡಿಮೆ ಸ್ಟ್ರೆಸ್ ಮತ್ತು ಒಂದು ಒಳ್ಳೆ ನಿದ್ರೆ, ಆಮೇಲೆ ಅವರು ಒಂದು ಒಳ್ಳೆ ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡ್ತಾರೆ. ಬಿಕಾಸ್ ನಾವು ಒಳ್ಳೆ ಕಡೆ ಥಿಂಕ್ ಮಾಡ್ತಾ ಇದ್ದಾಗ ನಮ್ಮ ಮೈಂಡ್ ಅದನ್ನೇ ಬೇಕು ನಾನು ಒಳ್ಳೆಯದೇ ಬೇಕು ಅಂತ ಥಿಂಕ್ ಮಾಡ್ತಾ ಇರುತ್ತೆ. ಸೊ ನಾವು ನೆಗೆಟಿವಾಗಿ ಥಿಂಕ್ ಮಾಡ್ತಾ ಇದ್ದರೆ ನಾವು ನೆಗೆಟಿವ್ ಬರೀ ಅದನ್ನೇ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಶಿಫ್ಟ್ ಫ್ರಮ್ ನೆಗೆಟಿವ್ ಮೈಂಡ್ಸೆಟ್ ಟು ಪಾಸಿಟಿವ್ ಮೈಂಡ್ಸೆಟ್. ಸೊ ಈಗ ನಮಗೆ ಜರ್ನಲಿಂಗ್ ಅಂದರೆ ಏನು, ಅದ್ರ ಬಗ್ಗೆ ನಮಗೆ ಡೆಪ್ತಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಈಗ ವಾಟ್ ಈಸ್ ದ ಬೆಸ್ಟ್ ಎಫೆಕ್ಟಿವ್ ಮೆಥಡ್ ಟು ಸ್ಟಾರ್ಟ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬಗ್ಗೆ ನಾವು ಮಾತಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಡೆಪ್ತ್ ಆಫ್ ಇಟ್. ಲೆಟ್ಸ್ ಬ್ರೇಕ್ ಡೌನ್ ದ ಸ್ಟೆಪ್ಸ್ ದಟ್ ಆ್ಯಕ್ಚುಲಿ ಮೇಕ್ ಯು ಟು ಬಿಕಮ್ ಅ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್ step by step. Step number 1, start writing 3 to 5 things that you are grateful for that at particular day. ನೀವು ಅವತ್ತಿಗೆ ನಿಮಗೆ ಲೈಫಲ್ಲಿ ಗ್ರೇಟ್ಫುಲ್ ಆದಂತಹ ಒಂದು ಥಿಂಗ್ಸ್ ಏನೇನು ನಡೆದಿದೆ, ಘಟನೆಗಳು, ಅದನ್ನು ನೀವು ಬರೀರಿ. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಫ್ಯಾಮಿಲಿ, ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ನೀವು ನಿಮ್ಮ ತಂಗಿ ಜೊತೆ ಅಕ್ಕ ಜೊತೆ ಎಲ್ಲ ಹೊರಗಡೆ ಹೋಗ್ತೀರಾ, ಆ ಮೂಮೆಂಟನ್ನು ಬರೀರಿ. ಐ ಆಮ್ ಸೋ ಗ್ರೇಟ್ಫುಲ್, ನಾನು ನನ್ನ ಅಕ್ಕನ ಜೊತೆಗೆ ಇವತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಈ ಥರ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡ್ ಬರೀ ಆ ವರ್ಡ್ಸ್ನ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಳಲ್ಲ. ನೀವು ಬರೀ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಫ್ಯಾಮಿಲಿ ಅಂತ ಬರೆದ್ರೆ ಬರೀ ನಿಮ್ಮ ಮೈಂಡ್ ಆ ವರ್ಡ್ಸ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಬಟ್ ನೀವು ಆ ಇಮೋಷನ್ಸ್ ಜೊತೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋದ್ರ ಜೊತೆ ಬರೆದ್ರೆ ನಿಮ್ಮ ಮೈಂಡ್ ಆ್ಯಕ್ಚುಯಲ್ ಏನಾಗಿದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಕೊಳೋಕ್ಕೆ ಟ್ರೈ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ವರ್ಡ್ಸ್, ಸ್ಟಾರ್ಟ್ ಟ್ರೈಯಿಂಗ್ ಟು
ಕ್ಯಾಪ್ಚರಿಂಗ್ ದ ಮೂಮೆಂಟ್. ಸ್ಟೆಪ್ ನಂಬರ್ 2, ಫೀಲ್ ದ ಗ್ರ್ಯಾಟಿಟ್ಯೂಡ್ ಆ್ಯಸ್ ಯು ರೈಟ್ ಇಟ್. ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮಾರ್ನಿಂಗ್ ಕಾಫಿನ ಸಿಪ್ ಮಾಡ್ತಾ ಇದ್ದೀರಾ, ಆ ಮೂಮೆಂಟ್ ನಿಮಗೆ ವೈಬು ಅದೆಲ್ಲ ಇಷ್ಟ ಆಯಿತು, ಸೊ ನೀವು ಬರೀತೀರಾ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಮಾರ್ನಿಂಗ್ ಕಾಫಿ. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಕ್ಲೋಸ್ ಯುವರ್ ಐಸ್, ಆ ಮೂಮೆಂಟನ್ನ ನೆನ್ಪು ಮಾಡ್ಕೊತ ಆ ಮೂಮೆಂಟಲ್ಲಿದ್ದಂಥ ಕಾಫಿ ಸ್ಮೆಲ್, ಆ ವಾಮ್ತ್ನೆಸ್, ಆ ಬೆಳಗ್ಗೆ ವೈಬ್, ಆ ಸನ್ ಎಕ್ಸ್ಪೋಜರ್, ಇದನ್ನೆಲ್ಲ ನೀವು ಕ್ಯಾಪ್ಚರ್ ಮಾಡ್ಕೊತ ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊತ ಆ ಮೂಮೆಂಟ್ನ ನೆನೆಸ್ಕೊತ ನೀವು ಬರೆಯುವಂತಹದ್ದು. ಸ್ಟೆಪ್ ನಂಬರ್ 3, ಪಿಕ್ ಅ ಪರ್ಫೆಕ್ಟ್ ಟೈಮ್ ದಟ್ ಈಸ್ ರೈಟ್ ಫಾರ್ ಯು. ನೀವು ಬೆಳಗ್ಗೆ ನೀವು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮಾಡ್ತಿದ್ದೀರಾ ಅಂತಂದರೆ ಎದ್ದ ತಕ್ಷಣ ಇನ್ಸ್ಟೆಡ್ ಆಫ್ ಯೂಸಿಂಗ್ ಆರ್ ಸ್ಕ್ರೋಲಿಂಗ್ ದ ಸೋಷಿಯಲ್ ಮೀಡಿಯಾ, ಮೇಕ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಅ ಜರ್ನಲಿಂಗ್. ಬೆಳಗ್ಗೆ ನೀವು ಮಾಡೋದ್ರಿಂದ ನಿಮ್ಮ ಡೈಲಿ ಗೋಲ್ಸ್ನ ಸೆಟ್ ಮಾಡ್ಕೊಳಕ್ಕೆ ಇಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ನೀವು ನೈಟ್ ಬರಿತಾ ಇದ್ದೀರಾ ಅಂತಂದರೆ ನಿಮ್ಮ ಇಡೀ ದಿನದ ರಿಫ್ಲೆಕ್ಷನ್ಗೆ ಅದು ಹೆಲ್ಪ್ ಆಗುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಬೆಟರ್ ಸ್ಲೀಪ್ ಆ್ಯಸ್ ವೆಲ್ ಬಿಕಾಸ್ ಆಫ್ ದ್ಯಾಟ್ ಥಾಟ್ಸ್ ಆ್ಯಂಡ್ ಪ್ರೋಸೆಸ್. ಸೊ ಮೇಕ್ ಶ್ಯೂರ್ ಟು ಪಿಕ್ ದ ರೈಟ್ ಟೈಮ್ ದಟ್ ವಿಲ್ ಹೆಲ್ಪ್ ಯು ಟು track the habit and it will get into that habit at that particular time every day. ಯಾಕೆ ಈ ಸಿಂಪಲ್ ಮೆಥಡ್ ನಮ್ಮ ಲೈಫಲ್ಲಿ ಮೆಡಿಟೇಷನ್ ಯೋಗಗಿಂತ ತುಂಬ ಎಫೆಕ್ಟ್ ಮಾಡುತ್ತೆ ಅಂತ ಅಂದರೆ ಬಿಕಾಸ್ ಇಟ್ ರಿವೈರ್ಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಥಿಂಗ್ಸ್. ಆ್ಯಂಡ್ ಇದರಿಂದ ವಾಟ್ ಯು ವಿಲ್ ಸಿ ಈಸ್ ವೆನ್ ಯು ನೋಟಿಸ್ ಫಾರ್ ದ ಗುಡ್ ದ ಮೋರ್ ಯು ಅಟ್ರಾಕ್ಟ್ ಫಾರ್ ಇಟ್, ಆ್ಯಂಡ್ ಇಟ್ ವಿಲ್ help you to reduce your stress levels and it will make you to get better sleep. And it also help you to strengthen your relationship with the people because ಇದರಿಂದ ನೀವು ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಅಕ್ಕಪಕ್ಕ ಇರುವಂತಹ ಜನಗಳಿಗೆ ಅವ್ರೇನೋ ಒಂದು ಒಳ್ಳೆಯದು ಮಾಡಿದಾಗ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಗುಡ್ ಇನ್ ದ್ಯಾಟ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ದ್ಯಾಟ್. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಕನೆಕ್ಟ್ ವಿತ್ ಪೀಪಲ್ ಟು ಮೇಂಟೈನ್ ಗುಡ್ ಹೆಲ್ದಿ ರಿಲೇಷನ್ಶಿಪ್ ವಿತ್ ದ ಪೀಪಲ್. ನನ್ನ ಲೈಫಲ್ಲಿ ನಾನು ಒಂದು ಸಿಚುವೇಷನಲ್ಲಿದ್ದೆ ವೇರ್ I was only thinking about negative people, negative things that happen in my life. So ಆ ಟೈಮಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದು ಇದೇ ಮೆಥಡ್. ಸೊ ಇಲ್ಲಿದೆ ನನ್ನ ಬುಕ್. ಇಟ್ ಗೋಸ್ ಆನ್. ಸೊ ಈ ಥರದ್ದೇ ನನ್ನ ಹತ್ರ ಒಂದು 3 to 4 ಬುಕ್ಸ್ ಇದೆ. ಆ್ಯಂಡ್ ಒನ್ ಟಿಪ್, ನೀವೇನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲ ನಿಮಗೆ ಡೈಲಿ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರೆಯುವಷ್ಟು ನನಗೆ ಟೈಮ್ ಇಲ್ಲ ಅಂತ ಇದ್ದರೆ ಯು ಕ್ಯಾನ್ ಡೌನ್ಲೋಡ್, ದೇರ್ ಈಸ್ ಒನ್ ಆ್ಯಪ್, ಐ ಜಸ್ಟ್ ಪುಟ್ ಇಟ್ ಇನ್ ಟು ಮೈ ಡಿಸ್ಕ್ರಿಪ್ಷನ್, ಮೇಕ್ ಶ್ಯೂರ್ ಟು ಚೆಕ್ ಆನ್ ಇಟ್. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಗುಡ್ ಆ್ಯಪ್ ಆ್ಯಕ್ಚುಲಿ. ನೀವು ಡೈಲಿ ಅದರಲ್ಲಿ ನೀವು ಕೇಳಿಲ್ಲ ಅಂತಂದರೂ ನೀವು ಒಂದು ನೋಟಿಫಿಕೇಷನ್ ಸೆಟ್ ಮಾಡಿಕೊಂಡ್ರೆ ಈ ಟೈಮ್ಗೆ ಅದು ನೆನ್ಪು ಮಾಡಬೇಕಂತ ಹೇಳಿ ಆ ಟೈಮ್ಗೆ ಅದು ನಿಮಗೆ ನೆನ್ಪು ಮಾಡುತ್ತೆ. ಅಂದರೆ ನೋಟಿಫಿಕೇಷನ್ ಕಳಿಸುತ್ತೆ, ವಾಟ್ಸ್ಯಾಪ್ ಇವತ್ತೇನಾಯಿತು ಆ ಥರ. ಸೊ ಅದರಲ್ಲಿ ನೀವು ಡೈಲಿ ಬರಿಬೋದು ಆ ದಿನದೇನಾಯಿತು, ನಿಮ್ಮ ಗ್ರ್ಯಾಟಿಟ್ಯೂಡ್, ನೀವೇನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ, ಈ ಪ್ರೋಸೆಸ್ ಏನಿದೆ ಅದನ್ನು ನೀವು ಫಾಲೋ ಮಾಡ್ಬೋದು ಆ ಆ್ಯಪಲ್ಲಿ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ಸ್ ಅ ವೆರಿ ಈಸಿ ವೇ. ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದೀರಾ ಇಲ್ಲ ಯಾರಿಗೆಲ್ಲ ಬುಕ್ ಆ್ಯಂಡ್ ಪೆನ್ ಪೇಪರ್ ಹುಡುಕಬೇಕು ಸಿಗ್ತಾಯಿಲ್ಲ, ಬಿಕಾಸ್ ಸ್ಕೂಲ್ ಹೋಗ್ತಾಯಿದ್ರೆ ನಮ್ಮ ಹತ್ರನೇ ಬುಕ್ ಆ್ಯಂಡ್ ಪೆನ್ ಪೇಪರ್ ಇರುತ್ತೆ. ಬಟ್ ಈ ಜನ್ರೇಷನಲ್ಲಿ ತುಂಬ ರೇರ್ ಯೂಸ್ ಮಾಡೋದು. ಸೊ ನಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ, ಡೌನ್ಲೋಡ್ ದ ಆ್ಯಪ್, make sure to use of it. It's very helpful and easy app. Gratitude journaling is not just about writing the words, putting into the words in the book using the pen, paper. It is about experiencing the life, the past, the present, the moment. I hope ಈ ವಿಡಿಯೋ ನಿಮಗೆ ಒಂದು ನೆಗೆಟಿವ್ ಸೈಡಿಂದ ಪಾಸಿಟಿವ್ ಸೈಡ್ಗೆ ಶಿಫ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ದಿಸ್ ಈಸ್ ಯುವರ್ ಆಪರ್ಚುನಿಟಿ, ದಿಸ್ ಈಸ್ ಯುವರ್ ರೈಟ್ ಟೈಮ್. ಅದಕ್ಕೆ ಪರ್ಫೆಕ್ಟ್ ಟೈಮ್ ಬೇಕಾಗಿಲ್ಲ. ವೆನ್ ಯು ಆರ್ thinking of it to write something, take a pen, grab a pen and paper and start writing the things. ಅಷ್ಟೇ. ನಿಮಗೆ ನೈಟ್ ಬರೆಯೋಕ್ಕಾಗ್ತಿಲ್ಲ ಇಲ್ಲ ನಾನು ಮಾರ್ನಿಂಗ್ ನನಗೆ ಅದು ನೆನಪಾಗ್ತಿಲ್ಲ ಅಂತಂದರೆ ದಿಸ್ ಈಸ್ ದ ಪರ್ಫೆಕ್ಟ್ ಟೈಮ್. ಆ ಮೂಮೆಂಟ್ ಈಸ್ ದ ಪರ್ಫೆಕ್ಟ್ ಟೈಮ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಯಾರಿಗೆಲ್ಲ ಈ ವಿಡಿಯೋ ಬೇಕಾಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಸೊ ಟೇಕ್ ದಿಸ್ ಆಪರ್ಚುನಿಟಿ, ದಿಸ್ ಈಸ್ ಯುವರ್ ಲೈಫ್, ಯುವರ್ ಮೂಮೆಂಟ್. Make use of this life and this is a beautiful place on earth. So it's a time for us to celebrate our life because we are still exist. Keep a habit of writing gratitude journal. ಅದನ್ನು ಒಂದು ಹ್ಯಾಬಿಟ್ ಥರ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಡೈಲಿ ಒಂದು ಟ್ರ್ಯಾಕಿಂಗ್ ನಿಮ್ಮ ಲೈಫ್ ಟ್ರ್ಯಾಕರ್ ಥರ ಯೂಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಟೇಕ್ ಯು ಟು ದ ಹೈಯರ್ ಲೆವೆಲ್ ಆ್ಯಂಡ್ ನಿಮಗೆ ಒಂದು ಪಾಸಿಟಿವ್ ಶಿಫ್ಟ್ ಡೆಫಿನೆಟ್ಲಿ ಈ ವಿಡಿಯೋದಿಂದ ಐ ಹೋಪ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. So thank you for watching. Keep watching my YouTube videos and
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.